ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಡೇಟ್ ಬಂದು ಆಗಸ್ಟ್ 8, 2025 ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಇವತ್ತು. ಹಾಗೆ ಇವತ್ತು ನನ್ನ ಮಗಳು ಬರ್ತ್ಡೇ ಕೂಡ ಇವತ್ತೇ. ಸೊ ಹಾಗಾಗಿ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ಹಾಗೆ ನನ್ನ ಮಗಳಿಗೆ ಹ್ಯಾಪಿ ಬರ್ಡೇ ಕಂದಮ್ಮ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೆಂಗಿದ್ರು ಇವತ್ತು ನನ್ನ ಮಗಳ ಬರ್ಡೇ ಅಲ್ವಾ, ಸೊ ಹಾಗಾಗಿ ಒಂದು ಮೆಮೊರಿಯಾಗಿ ಉಳ್ಕೊಳ್ಳಿ ಇದು ಅನ್ನೋದಕ್ಕೋಸ್ಕರ ನಾನು ಈ ಡೆಲಿವರಿ ಸ್ಟೋರಿನ ಮಾಡ್ತಾಯಿದ್ದೀನಿ. ಹೇಳ್ಬೇಕು ಅಂದರೆ ನನಗೆ ಆ ದಿನನೇ ನೆನೆಸ್ಕೊಂಡ್ರೆ ಇವತ್ತಿಗೂ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಹಾಗೆ ಅದನ್ನೆಲ್ಲ ನಾನೇನ ಫೇಸ್ ಮಾಡ್ಕೊಂಡು ಬಂದಿದ್ದು ಅಂತ ಆ ದಿನನ ನೆನೆಸ್ಕೊಂಡ್ರೆ ಇವತ್ತಿಗೂ ಒಂಥರ ಖುಷಿ ಅನಿಸುತ್ತೆ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋಯಿಂದ ಒಬ್ಬರಿಗೂ ಯೂಸ್ಫುಲ್ ಅನಿಸಿದ್ರು, ಹಾಗೆ ಒಬ್ರಿಗೂ ಕೂಡ ಇನ್ಸ್ಪೈರ್ ಆದರೆ ನನಗಷ್ಟೇ ಸಾಕು. ನಾನು ವಿಡಿಯೋ ಮಾಡೋದಕ್ಕೆ ಸಾರ್ಥಕ ಅನಿಸುತ್ತೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗ ನಂದು ಆ್ಯಕ್ಚುಲಿ ಫಸ್ಟ್ನೇ ಮಗುದು ಬಂದು ನಾರ್ಮಲ್ ಡೆಲಿವರಿ ಆಗಿದ್ದು, ನನ್ನ ಮಗಳು ಹುಟ್ಟಿದ್ದು ಅವತ್ತು ಆಗಸ್ಟ್ 7 ಶನಿವಾರ ಆಗಿತ್ತು. ಅವತ್ತು ಬೆಳಗ್ಗೆ ಒಂದು 8:30 ಅನ್ನೋಂಗೆ ನನಗೆ ಸ್ವಲ್ಪ ವಾಟರ್ ಬ್ರೋಕ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು, ಅಂದರೆ ಸ್ವಲ್ಪ ನೀರು ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ನಾನು ಮನೇಲಿ ಹೇಳಿದೆ. ಅವತ್ತು ನಾನು ತಿಂದಿರಲಿಲ್ವ ಅಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಡೆಲಿವರಿ ಬ್ಯಾಗ್ ಎಲ್ಲ ತೊಗೊಂಡು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ನಮ್ಮ ಕೆ ಆರ್ ನಗರ್ MCH ಹಾಸ್ಪಿಟಲ್ಗೆ ಹೋದ್ವಿ. ಹೇಳ್ಬೇಕು ಅಂದರೆ ನನಗೆ ಆವಾಗ ಫಸ್ಟ್ನೇ ಮಗು ಅಲ್ವಾ, ಡೆಲಿವರಿ ಬ್ಯಾಗಲ್ಲೆಲ್ಲ ಏನೇನು ತೊಗೊಂಡಿದ್ರು ನಮ್ಮಮ್ಮ, ಏನೇನು ಜೋಡಿಸ್ಕೊಂಡಿದ್ವಿ ಅನ್ನೋದು ಒಂದು ಅರಿವೇ ಇಲ್ಲ. ನಂಗೆ ಗೊತ್ತೇ ಇರಲಿಲ್ಲ ಅವಾಗ ಹೇಳ್ಬೇಕಂದ್ರೆ. ನಮ್ಮಮ್ಮ ಏನೇನು ತೊಗೊಂಡಿದ್ರು ಏನೋ ಅದನ್ನೆಲ್ಲ ತೊಗೊಂಡು ಹೋದ್ವಿ. ಅವತ್ತು ಶನಿವಾರ ಆಗಿರೋ ಕಾರಣ ಅಲ್ಲಿ ಮೇಯ್ನ್ ಡಾಕ್ಟರ್ಸ್ ಯಾರೂ ಇರಲಿಲ್ಲ, ಜಸ್ಟ್ ನರ್ಸ್ಗಳಿದ್ರು ಅಷ್ಟೇ. ನಾವು ಪರವಾಗಿಲ್ಲ ಅಂತ ಹೋದ್ವಿ. 9:30 10 ಗಂಟೆ ಆಗಿತ್ತು ಅಷ್ಟೊತ್ತಿಗೆ ಎಲ್ಲ ಫಸ್ಟು ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾರಲ್ಲ ಅದನ್ನೆಲ್ಲ ಚೆಕ್ ಮಾಡಿದ್ರು. ಆಮೇಲೆ ಅವರೇ ಹೇಳಿದ್ರು, ಇವತ್ತು ಶನಿವಾರ ಭಾನುವಾರ ಆಗಿರೋ ಕಾರಣ ಮೇಯ್ನ್ ಡಾಕ್ಟರ್ಸ್ ಬರಲ್ಲ ಅಂತ ಹೇಳಿದ್ರು. ನಾವು ಸರಿ ಪರವಾಗಿಲ್ಲ ಅಂತ ಓಕೆ ಅಂತ ಹೇಳಿದ್ವಿ. ಅದಾದಮೇಲೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಫಸ್ಟ್ನೇ ಒಂದು ಟ್ಯಾಬ್ಲೆಟ್ ಹಾಕಿದ್ರು ನನಗೆ, ಪೇಯ್ನ್ ಬರಲಿ ಅನ್ನೋದಕ್ಕೋಸ್ಕರ. ಅದಾದಮೇಲೆ ಒಂದು ಅರ್ಧ ಗಂಟೆ 1 ಅವರ್ ಟೈಮ್ ಸ್ಪೆಂಡ್ ಮಾಡಿದ್ವಿ, 12 ಗಂಟೆ ತನಕ. ಅದಾದಮೇಲೆ ನಾನು ತೋರಿಸ್ತಿದ್ದು ಬಂದು ಕೋವಿಡ್ ಟೈಮಲ್ಲಿ, ಡೆಲಿವರಿ ಆಗಿದ್ದು ಕೂಡ ಕೋವಿಡ್ ಟೈಮಲ್ಲೇ. ಆ ಟೈಮಲ್ಲಿ ಅಲ್ಲಿ ಇದ್ದಿದ್ದು ಡಾಕ್ಟರ್ಸ್ ಬಂದು ಚಂದ್ರಕಲಾ ಡಾಕ್ಟರು ಮತ್ತು ಭವಾನಿ ಡಾಕ್ಟರು. ಆವಾಗ 12 ಗಂಟೆಗೆ ಭವಾನಿ ಡಾಕ್ಟರ್ ಎಲ್ಲ ಬಂದು ಚೆಕ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು, ಇಲ್ಲೇ ಬೇಕಾದರೂ ನಿಮಗೆ ಡೆಲಿವರಿ ಆಗ್ಬೋದು, ಇಲ್ಲ ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಮೈಸೂರು ಚೆಲುವಾಂಬಗೆ ಕಳಿಸ್ತೀವಿ, ಓಕೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡೋಣ, ಇಲ್ಲ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿದ್ರು. ಆವಾಗ ನಮಗೇನು ಗೊತ್ತಿರಲಿಲ್ವಲ್ಲ, ಅಷ್ಟು ಫಸ್ಟ್ನೇ ಮಗು ಅಲ್ವಾ, ಮತ್ತು ನಾವು ಇದ್ರ ಬಗ್ಗೆ ನಮಗೇನೋ ಒಂದು ಸ್ವಲ್ಪನೂ ಅರಿವು ಇರಲಿಲ್ಲ ಯಾರಿಗೂ ಕೂಡ, ನಮ್ಮ ಮನೆಯವ್ರಿಗಾಗಲಿ ಯಾರಿಗಾದ್ರೂ ಚೂರು ಗೊತ್ತಿರಲಿಲ್ಲ. ಓಕೆ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಪ್ಕೊಂಡ್ವಿ. ಅದಾದಮೇಲೆ ಎಲ್ಲ ಚೆಕ್ ಮಾಡಿದ್ರು. ಆವಾಗಿನ್ನ ನನಗೆ ಇನ್ನೂ ಒಂಚೂರು ಪೇಯ್ನೇ ಬಂದಿರಲಿಲ್ಲ, ಜಸ್ಟು ನೀರು ಹೋಗ್ತಿತ್ತು ಅಷ್ಟೇ. ಅದಾದಮೇಲೆ 1 ಗಂಟೆ 2 ಗಂಟೆ ಆಯಿತು ಮಧ್ಯಾಹ್ನ. ಅವಾಗೆಲ್ಲ ನಾನು ಚೆನ್ನಾಗೇ ಇದ್ದೆ. ನನಗೆ ಗೊತ್ತೇ ಇರಲಿಲ್ಲ ಹೇಳ್ಬೇಕಂದ್ರೆ ಮುಂದೆ ನಾನು ಎಷ್ಟು ನೋವನ್ನ ಅನುಭವಿಸ್ತೀನಿ, ನಾಳೆ ನನ್ನ ದಿನ ಹೆಂಗಿರುತ್ತೆ ಅನ್ನೋದು ಒಂದು ಚೂರು ಅರಿವೇ ಇಲ್ಲ ನನಗೆ. ಒಟ್ನಲ್ಲಿ ನಾರ್ಮಲ್ ಡೆಲಿವರಿ ಆಗಬೇಕು, ಅದೇನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಅನ್ನೋ ಥರ ನಾನಿದ್ದೆ. ಯಾಕೆ ಗೊತ್ತಾ, ನನಗೇನು ಗೊತ್ತೇ ಇರಲಿಲ್ವಲ್ಲ ಯಾವ ಲೆವೆಲ್ಗೆ ನೋವಿರುತ್ತೆ ಅಂತ. ಹಾಗೆ ನಾನು ಕೇಳಿದ್ದೆ ನಮ್ಮ ಫ್ಯಾಮಿಲೀಲಿ ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ, ನಾರ್ಮಲ್ ಡೆಲಿವರಿ ಪೇಯ್ನ್ ಯಾವ ರೀತಿ ಇರುತ್ತೆ ಅಂತ. ಅವರು ಇನ್ನು ನಾವೆಲ್ಲ ಹೇಳಿದ್ರೆ ಭಯ ಬಿದ್ದುಬಿಡ್ತೀವಲ್ವ, ಸೊ ಹಾಗಾಗಿ ಏನಿಲ್ಲ, ಸಿಕ್ಕಾಬಟ್ಟೆ ನೋವು ಬರುತ್ತೆ ಅಂತ ಹೇಳಿದ್ರು, ಆದರೆ ಯಾವ ಲೆವೆಲ್ಗೆ ನೋವು ಬರುತ್ತೆ ಅಂತ ಮಾತ್ರ ಹೇಳಿರಲಿಲ್ಲ. ಸೊ ಹಾಗಾಗಿ ನಾನು ನಾರ್ಮಲ್ ಡೆಲಿವರಿಗೆ ಪ್ರಿಪೇರ್ ಆಗಿದ್ದೆ ಸ್ಟಾರ್ಟಿಂಗಿಂದನೂ. ಆಗ 2 ಗಂಟೆ ಆಯಿತು ಮಧ್ಯಾಹ್ನ. ಮಾಮೂಲಿ ಊಟ ಮಾಡಿ ಅಂತ ಹೇಳಿದ್ರು. ಊಟ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನಾನು ನಮ್ಮಮ್ಮ ನಮ್ಮ ಆಂಟಿಯವರೆಲ್ಲ ಅಲ್ಲೇ ಹಾಸ್ಪಿಟಲಲ್ಲೇ ಮಾತಾಡ್ಕೊಂಡು ಕತೆ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನನಗೆ ಪೇಯ್ನ್ ಬರಲೇ ಇಲ್ಲ ಅಲ್ವಾ. ಆಮೇಲೆ ಮತ್ತೆ ಒಂದು 2 ಗಂಟೆ 3 ಗಂಟೆ ಅನ್ನೋ ಥರ ಇನ್ನೊಂದು ಸರಿ ಟ್ಯಾಬ್ಲೆಟ್ ಹಾಕಿದ್ರು ಪೇಯ್ನ್ ಬರಲಿ ಅನ್ನೋದಕ್ಕೋಸ್ಕರ. ಮತ್ತೆ ಇನ್ನೂ ಒಂದು 5 ಗಂಟೆ 6 ಗಂಟೆ ತನಕ ವೆಯ್ಟ್ ಮಾಡಿದ್ವಿ. ನನಗೇನು ಒಂದು ಚೂರು ಪೇಯ್ನ್ ಬರಲೇ ಇಲ್ಲ, ಮಾಮೂಲಿ ಥರ ಯಾವ ಥರ ಇದ್ದೆ ಅದೇ ಥರ ಇದ್ದೆ, ನೋವೇನು ಬರಲಿಲ್ಲ. ಒಂದು 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿಯವರೆಲ್ಲ ಅಲ್ಲಿ ಬಂದಿದ್ದರು. ಇನ್ನು ನಮಗೇನು ಗೊತ್ತಿರಲಿಲ್ಲ ಅಲ್ವಾ, ಸುಮ್ಮನೆ ಹಂಗೆ ಇದ್ವಿ ಹಾಸ್ಪಿಟಲಲ್ಲಿ. ಅದಾಯಿತು ಸಂಜೆ ಒಂದು 6 ಗಂಟೆ 7 ಗಂಟೆ ಅನ್ನಂಗೆ. ಇನ್ನು ನನಗೆ ಪೇಯ್ನೇ ಬರ್ತಿರ್ಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಓಡಾಡಿ ವಾಕ್ ಮಾಡಿ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ನಾನು ವಾಕಿಂಗ್ ಎಲ್ಲ ಮಾಡ್ತಾಯಿದ್ದೆ. ಅಂದರೂ ನನಗೆ ಪೇಯ್ನೇ ಬರಲಿಲ್ಲ. ಆವಾಗ ಒಂದು 7 ಗಂಟೆ 8 ಗಂಟೆ ಅನ್ನುವಾಗ ಲೈಟಾಗಿ, ಅಂದರೆ ಈಗೇನಾದರೂ ಪೀರಿಯಡ್ಸ್ ಆದಾಗ ಒಂದು ಸ್ವಲ್ಪ ಪೇಯ್ನ್ ಬರುತ್ತಲ್ಲ, ಸೊಂಟ ನೋವು ಬರೋದು ಆ್ಯಕ್ಚುಲಿ ನನಗೆ, ಆ ರೀತಿ ಲೈಟಾಗಿ ಪೇಯ್ನ್ ಬಂತು ಅಷ್ಟೇ.
ನಾನು ಆವಾಗ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ಅಯ್ಯೋ ಪೇಯ್ನ್ ಅಂದರೆ ಎಷ್ಟು ಪೇಯ್ನ್ ಬರ್ಬೋದು ನಾರ್ಮಲ್ ಡೆಲಿವರಿ ಪೇಯ್ನು ಅನ್ನೋ ಥರ ನನ್ನ ಯೋಚನೆಯಲ್ಲಿ ನಾನಿದ್ದೆ. ಅದಾದಮೇಲೆ ಒಂದು 8 ಗಂಟೆ ಆಯಿತು, ಅಷ್ಟೊತ್ತಿಗೆ ಲೈಟಾಗಿ ಓಡಾಡ್ಕೊಂಡಿದ್ದೆ ಆರಾಮಾಗಿ, ನಾನು ಪೇಯ್ನ್ ಬರಲೇ ಇಲ್ಲ. ಆವಾಗ ಹೇಳಿದ್ರು, ಓಕೆ ಇಲ್ಲಿ ಆಗಲ್ಲ, ನೀವು ಮೈಸೂರು ಚೆಲುವಾಂಬಗೆ ಹೋಗ್ಬಿಡಿ ಅಂತ ಹೇಳಿದ್ರು. ನಾವು ಅವಾಗ ಗೊತ್ತಿರಲಿಲ್ವಲ್ಲ, ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಒಂದು 8 ಗಂಟೆ 9 ಗಂಟೆ ತನಕ ನೋಡಿ, ಆಮೇಲೆ ಅಲ್ಲಿ ಹಾಸ್ಪಿಟಲ್ ಕಡೆಯಿಂದನೇ ಆ್ಯಂಬುಲೆನ್ಸ್ಗೂ ಕಾಲ್ ಮಾಡಿದ್ರು 9 ಗಂಟೆಗೆ. ನಾನು ಮಧ್ಯಾಹ್ನ ಅಷ್ಟೇ ಊಟ ಮಾಡಿದ್ದು, ಇನ್ನು ಆದಮೇಲೆ ಊಟನೇ ಮಾಡಿಲ್ಲ. 9 ಗಂಟೆಗೆ ಕೇರ್ ನಗರ ಬಿಟ್ವಿ, ಆ್ಯಂಬುಲೆನ್ಸಿಗೆ ಬಂದ್ವಿ. ಆ್ಯಕ್ಚುಲಿ ನಂದು ರಿಯಲ್ ಡೆಲಿವರಿ ಸ್ಟೋರಿ ಸ್ಟಾರ್ಟ್ ಆಗೋದೆ ಇಲ್ಲಿಂದ. ಆ್ಯಂಬುಲೆನ್ಸ್ ಹತ್ತುವಾಗ ನನಗೆ ಒಂಚೂರು ಮಾತ್ರ ಪೇಯ್ನ್ ಇತ್ತಷ್ಟೇ, ಸೊಂಟ ನೋವು. ಹತ್ತಾದ್ಮೇಲೆ ಮಲ್ಕೊಂಡಾದ್ಮೇಲೆ ಆ್ಯಂಬುಲೆನ್ಸ್ ಹೊರಡೋದಕ್ಕೆ ಸ್ಟಾರ್ಟ್ ಆಯಿತು. ನೋಡಿ ಯಪ್ಪ, ಮಲಗಿರುವಾಗ ಬಾಡಿ ಎಲ್ಲ ಅಳ್ಳಾಡುತ್ತಲ್ಲ, ಶೇಕ್ ಆಗುತ್ತಲ್ಲ, ನಮ್ಮ ಹೊಟ್ಟೆ ಎಲ್ಲ ಸ್ವಲ್ಪ ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಆ್ಯಂಬುಲೆನ್ಸಲ್ಲಿ ಹೋಗುವಾಗ. ಒಂದು 10 ನಿಮಿಷ ಆದಮೇಲೆ ತೊಗೊಳ್ಳಿ ಒಂದು ಪೇಯ್ನ್ ಬಂತು. ಯಪ್ಪ, ಇದು ಹೇಳೋಕ್ಕೆ ಆಗಲ್ಲ. ಯಾರು ನಾರ್ಮಲ್ ಡೆಲಿವರಿನ ಅನುಭವಿಸಿರ್ತಾರೆ ಅವ್ರಿಗೆ ಮಾತ್ರ ಈ ಪೇಯ್ನ್ ಏನು ಅನ್ನೋದು ಗೊತ್ತಿರುತ್ತೆ. ನನಗೆ ಅಷ್ಟು ಪೇಯ್ನು ಸ್ಟಾರ್ಟ್ ಆಗೋಯ್ತು. ಆ್ಯಂಬುಲೆನ್ಸ್ ಹತ್ತಿ ಒಂದು 10 ನಿಮಿಷ 1/4 ಗಂಟೆ ಆದಮೇಲೆ ನನಗೆ ನಿಜವಾದ ನೋವು ಒಂದು ಅರ್ಧ ಮುಕ್ಕಾಲು ಭಾಗದಷ್ಟು ನೋವು ಸ್ಟಾರ್ಟ್ ಆಗೋಯ್ತು. ಅಲ್ಲಿಂದನೇ ಅಳೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅದಾದಮೇಲೆ ಒಂದು ಅರ್ಧ ಗಂಟೆ 3/4 ಗಂಟೆ 1 ಅವರ್ ಎಷ್ಟೊತ್ತೋ ಆಯಿತು. ಆ್ಯಂಬುಲೆನ್ಸಿಂದ ಮೈಸೂರಿಗೆ ಬಂದ್ವಿ, ಚೆಲುವಾಂಬ ಹಾಸ್ಪಿಟಲಿಗೆ ಬಂದ್ವಿ. 10 ಗಂಟೆ ಆಗಿತ್ತು ಅನಿಸುತ್ತೆ ಆ ಟೈಮಲ್ಲಿ. ಆವಾಗ ನಾನು ಇಳಿದೆ ಅಲ್ವಾ ಆ್ಯಂಬುಲೆನ್ಸಿಂದ. ಆಗ ನಮಗೇನು ಗೊತ್ತಿರಲಿಲ್ಲ ಅಲ್ವಾ, ವೀಲ್ ಚೇರ್ನು ಏನು ತರಿಸ್ಕೊಳ್ಳಿಲ್ಲ. ನಾನೇ ನಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಕೆಳಗಡೆ ಇಳಿಯೋಕ್ಕೂ ಆಗ್ತಿಲ್ಲ, ನನಗೆ ಕಾಲು ಇಡೋದಕ್ಕೆ ಆಗ್ತಿಲ್ಲ, ಅಷ್ಟೊಂದು ಸೊಂಟ ನೋವು ಅಂದರೆ ಸೊಂಟ ನೋವು. ಆವಾಗ ಇನ್ನೇನು ಮಾಡಿದ್ವಿ, ಹೆಂಗೋ ನಮ್ಮಮ್ಮವರೆಲ್ಲ ಇಟ್ಕೊಂಡು ಹೋದ್ವಿ, ಹಾಸ್ಪಿಟಲ್ ಒಳಗಡೆ ಹೋದ್ವಿ. ಅಲ್ಲೂ ಕೂಡ ರಶ್ಶು. ಆಲ್ಮೋಸ್ಟ್ ಚೆಲುವಾಂಬ ಹಾಸ್ಪಿಟಲ್ ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ, ರಶ್ ಇದ್ದೇ ಇರ್ತಾರೆ. 10 ಗಂಟೆಗೆ ಹೋದ್ಮೇಲೆ ಫಸ್ಟು ಅಲ್ಲಿ ಕೇಳೋದೆ ಈ ಡಾಕ್ಯುಮೆಂಟ್ಸು. ಆ ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ನೋಡಿ ಫಿಲ್ ಮಾಡೋ ಅಷ್ಟೊತ್ತಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಅಲ್ಲೇ ಕಳೆದೇ ಹೋಯ್ತು. ನನಗೆ ಬೇರೆ ಅಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಬರೀ ನಾನು ಅಳ್ತಿರೋದೇ ಆಗಿಬಿಟ್ಟಿತ್ತು. ಆ ಥರ ಆಯಿತು. ಅಲ್ಲಿ ಬೇರೆ ಇನ್ನೊಂದು ಥರ ಎದುರಿಸ್ತಾರೆ. ಈ ಕೇರ್ ನಗರದವ್ರು ಏನಕ್ಕೆ ಇಲ್ಲಿಗೆ ಕಳಿಸ್ತಾರೆ ಚೆಲುವಾಂಬ ಹಾಸ್ಪಿಟಲ್ಗೆ, ಅಲ್ಲೇ ಮಾಡ್ಬೋದಿತ್ತಲ್ವ, ಅಕಸ್ಮಾತ್ ಆ್ಯಂಬುಲೆನ್ಸಿಂದ ಬರುವಾಗಲೇ ಏನಾದರೂ ಮಗು ಸತ್ತೋದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅನ್ನೋ ಥರ ಈ ರೀತಿ ಏನೇನೋ ತಲೆಗೆ ತುಂಬಿ ನಮ್ಗೆ ಇನ್ನೊಂದು ಸ್ವಲ್ಪ ಭಯ ಪಡಿಸಿದ್ರು. ಅಲ್ಲಿಂದ ನಮ್ಮ ಮನೆಯವರು ನಾವು ಎಲ್ಲ ಭಯ ಬೀಳೋದಕ್ಕೆ ಸ್ಟಾರ್ಟ್ ಆದ್ವಿ. ಆ ಟೈಮಲ್ಲಿ ಒಂದು 10:30 10:45 ಮಾಡೇ ಬಿಟ್ಟರು ಅವರು ನಮ್ಮನ್ನ ಅಡ್ಮಿಷನ್ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ. ಹಿಂಗೋ ಅವ್ರು ಬೈಕೊಂಡು ಆಡ್ಕೊಂಡು ಏನೋ ಒಂದು ಮಾಡಿಕೊಂಡು ಅಡ್ಮಿಷನ್ ಮಾಡಿಸ್ಕೊಂಡ್ರು. ಅದಾದಮೇಲೆ ಆ ಟೈಮಲ್ಲಿ ನನಗೆ ಒಂದು 10:30 10:45 ಟೈಮಲ್ಲಿ ನನಗೆ ವಾಶ್ರೂಮ್ಗೆ ಹೋಗಬೇಕಿತ್ತು. ಹಾಗೆ ಸ್ವಲ್ಪ ಮೋಷನ್ಗೂ ಹೋಗೋ ಥರ ಅನಿಸ್ತಿತ್ತು. ಬಟ್ ಅಲ್ಲಿ ಕೇಳಿದ್ರೆ ಅವರು ಓಕೆ ಅಂತಲೇ ಇಲ್ಲ, ನೀವು ಯಾವ ವಾಶ್ರೂಮ್ಗೂ ಯೂಸ್ ಮಾಡಬಾರ್ದು, ಯಾವ ಮೋಷನ್ಗೂ ಹೋಗಬಾರ್ದು, ನೀವು ಹೋಗಲೇಬಾರ್ದು. ಅಕಸ್ಮಾತ್ ಆ ಥರ ಹೋಗೋ ಟೈಮಲ್ಲಿ ಏನಾದರೂ ಮಗು ಬಿದ್ದು ಸತ್ತೋಗೋ ಚಾನ್ಸಸ್ ಇರುತ್ತೆ, ಹಾಗೆ ಈ ಥರ ಕೇಸಸ್ ತುಂಬ ಆಗಿದೆ ನಮ್ಮಲ್ಲಿ ಅಂತ ಹೇಳ್ಬಿಟ್ಟು ಅವರು ವಾಶ್ರೂಮ್ಗೆ ಹೋಗೋದಕ್ಕೂ ಸಹ ನನ್ನ ಬಿಡ್ತಾನೆ ಇರಲಿಲ್ಲ. ನನಗೆ ನೋಡಿದ್ರೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ವಾಶ್ರೂಮ್ಗೆ ಹೋಗಲೇಬೇಕಿತ್ತು. ಆ ಥರ ಒಂಥರ ಪೇಯ್ನ್ ಬಂದ್ಬಿಟ್ಟಿತ್ತು. ಅದು ಸರಿ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅವಾಗೆಲ್ಲನೂ ನಾನು ಕಂಟ್ರೋಲ್ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಒಂದು 10 ನಿಮಿಷ ಆದಮೇಲೆ ಇನ್ನು ನಮ್ಮ ಮನೆಯವ್ರಿಗೆ ಮತ್ತು ನನಗೆ ಟಚ್ಚು ಮುಗೀತು. ಅಲ್ಲಿಗೆ ನಮ್ಮ ಮನೆಯವ್ರನ್ನೆಲ್ಲ ಮಾಮೂಲಿ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಒಂದು ಕಡೆ ಈಚೆಲಿ ಅಥವಾ ಯಾವುದೋ ಒಂದು ಈ ಕಡೆ ಪ್ಲೇಸ್ ಇರುತ್ತಲ್ಲ ಅಲ್ಲಿ ಕೂರಿಸಿದ್ರು. ಇನ್ನು ನನ್ನನ್ನು ಕರ್ಕೊಂಡು ಹೋದ್ರು ಒಳಗಡೆ. ಅದು ಯಾವ ಕಡೆ ಎಲ್ಲಿಗೆ ಕರ್ಕೊಂಡು ಹೋದ್ರು ಅಂತಲೇ ಗೊತ್ತಿಲ್ಲ. ಅವಾಗೆಲ್ಲ ಕರ್ಕೊಂಡೋಗಿ ಅಡ್ಮಿಷನ್ ಮಾಡಿಸ್ಕೊಂಡು ಒಂದು ಫುಲ್ಲು ದೊಡ್ಡ ಹಾಲು ಅಲ್ಲಿ ಚೆಲುವಾಂಬ ಹಾಸ್ಪಿಟಲಲ್ಲಿ. ಆ ಹಾಲಲ್ಲಿ 2 ಲೈನ್ ಇತ್ತು. ಆ ಲೈನಲ್ಲಿ ಇಬ್ಬರು ಪಕ್ಕದಲ್ಲಿ ಮಲಗಿರೋ ಅಂಥದ್ದು. ಅಂದರೆ ಮಧ್ಯ ಒಂದು ಸ್ಕ್ರೀನ್ ಹಾಕಿದ್ರು, ಇಬ್ಬರು, ಅದಾದಮೇಲೆ ಒಂದು ಸ್ಕ್ರೀನ್ ಬಿಟ್ಟಿದ್ರು, ಅದಾದಮೇಲೆ ಇನ್ನಿಬ್ಬರು ಪೇಷಂಟ್ಸು, ಅದಾದಮೇಲೆ ಸ್ಕ್ರೀನು, ಈ ರೀತಿ ಅಲ್ಲಿ ಸೆಟಪ್ ಇದ್ದಿದ್ದಂಥದ್ದು. ನಾನು ಅಂದ್ಕೊಂಡೆ ಈ ಡೆಲಿವರಿ ಮಾಡುವಾಗ ಕೇರ್ ನಗರದಲ್ಲಿ ಒಬ್ರೊಬ್ರನ್ನೇ ಕರ್ಕೊಂಡೋಗಿ ಆಪ್ರೇಷನ್ ಥಿಯೇಟ್ರಲ್ಲಿ ಮಗುನ ಡೆಲಿವರಿ ಮಾಡಿಸ್ಬಿಟ್ಟು ಕರ್ಕೊಂಡು ಬರ್ತಾರಲ್ವ, ಸೇಮ್ ಆ ರೀತಿ ಇರ್ಬೋದೇನೋ. ಇಲ್ಲವೇ ನಾವಿವಾಗ ಮಲಗಿರ್ತೀವಿ, ಆಮೇಲೆ ಕರ್ಕೊಂಡೋಗಿ ಬೇರೆ ಕಡೆ ಡೆಲಿವರಿ ಮಾಡಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಬಂದು ನಮ್ಮನ್ನ ಇಲ್ಲೇ ಬಿಡ್ತಾರೇನೋ ಅಂದ್ಕೊಂಡಿದ್ದೆ. ಬಟ್ ಆ ರೀತಿ ಏನೂ ಇರಲಿಲ್ಲ. ನಾವು ಎಲ್ಲೆಲ್ಲಿ ಮಲಗಿದ್ವಿ ಅಲ್ಲಲ್ಲೇ ಡೆಲಿವರಿ ಮಾಡಿಸ್ತಿದ್ದು. ಸರಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಅಲ್ಲಿ ನಾರ್ಮಲಾಗಿ ಪೇಯ್ನ್ ಇತ್ತಲ್ಲ ಹತ್ಕೊಂಡು ಹೆಂಗೋ ಮಲ್ಕೊಂಡಿದ್ದೆ. ಒಂದು 11:30 ಅಷ್ಟು ಟೈಮಿಂಗ್ಸ್ ಆಗಿತ್ತು. ಅದಾದಮೇಲೆ ಒಂದು 12 ಗಂಟೆ ಆಯಿತು. ಆ್ಯಕ್ಚುಲಿ ನಾನು ಮಲಗಿದ್ನಲ್ಲ ಆ ವಾರ್ಡಲ್ಲಿ ನನ್ನ ತಲೆ ಮೇಲೆ ಒಂದು, ಅಂದರೆ ನಾನು ಹಿಂಗೆ ನೋಡಿದ್ರೆ ಟೈಮಿಂಗ್ಸು ನನಗೆ ಕಾಣಿಸ್ತಿತ್ತು, ಆ ಥರ ಒಂದು ಗಡಿಯಾರನ ನೇತಾಕಿದ್ರು ಅಲ್ಲಿ.
ಆವಾಗ ನನಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಲೈಫಲ್ಲಿ ಒಂದೊಂದು ಸೆಕೆಂಡ್ದು ಬೆಲೆ ಅಂತ ಏನು ಅಂತ ಗೊತ್ತಾಗಿದ್ದು, ನೋವು ಅಂದರೆ ಏನಂತ ಗೊತ್ತಾಗಿದ್ದು, ಒಂದು ಜೀವದ ಬೆಲೆ ಏನು ಅಂತ ಗೊತ್ತಾಗಿದ್ದು ಆ ಟೈಮಲ್ಲೇ ಅನಿಸುತ್ತೆ. ಯಾಕೆ ಅಂದರೆ ನಾನು ಒಬ್ಬಳೇ ಮಗಳಾಗಿರೋ ಕಾರಣದಿಂದ ನನಗೆ ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿವರೆಗೂ ನೋವು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಾನು ಒಂದು ಸೂಜಿ ಗಾತ್ರದ್ದು ನೋವು ಕೂಡ ಅನುಭವಿಸೇ ಇರಲಿಲ್ಲ. ಅಷ್ಟು ಫ್ರೀಯಾಗಿ ಬೆಳ್ಕೊಂಡು ಬಂದಿದ್ದು. ಹಂಗಂತೇಳ್ಬಿಟ್ಟು ಕಷ್ಟ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಅಲ್ಲ, ಬಟ್ ನೋವನ್ನ ನಾನು ಅನುಭವಿಸೇ ಇಲ್ಲ. ಫಿಸಿಕಲಿಯಾಗಿ ಮೆಂಟಲಿಯಾಗಿ ನಾನೊಂಚೂರು ನೋವನ್ನೇ ತಿಂದೇ ಇರಲಿಲ್ಲ. ಅವತ್ತೇ ನನ್ನ ಲೈಫಲ್ಲಿ ಅಷ್ಟು ನೋವನ್ನ ಅನುಭವಿಸಿದ್ದು ಅಂತಲೇ ಹೇಳ್ಬೋದು. 12 ಗಂಟೆ ಆಯ್ತಲ್ವ, ನಾನು ಮೇಲೆ ಹಿಂಗೆ ತಲೆ ಎತ್ತಿ ಟೈಮ್ನ ನೋಡ್ಕೊತಾನೆ ಇದ್ದೆ. 12:30 ಆಯಿತು, 1 ಗಂಟೆ ಆಯಿತು, 1:15 ಆಯಿತು. ಅವಾಗ ಮನ್ಸಲ್ಲಿ ಅನಿಸ್ತಿತ್ತು, ಯಪ್ಪ ಇನ್ನೂ ಎಷ್ಟೋ ತನಕ ನಾನು ಇದೇ ಥರ ನೋವು ಅನುಭವಿಸ್ಬೇಕು. ಇನ್ನೂ ಡಾಕ್ಟರ್ಸ್ಗಳು ಬಂದು ಚೆಕ್ ಮಾಡ್ತಾರೆ, ಬಟ್ ಡೆಲಿವರಿ ಜಾಗ ಆಗ್ತಿಲ್ಲ. ಅದು ಬರೀ 1 ಸೆಂಟಿಮೀಟರು 2 ಸೆಂಟಿಮೀಟರು ಇಷ್ಟರಲ್ಲೇ ಆಗ್ತಿತ್ತು. ಬೇಗ ಜಾಗ ಆಗ್ತಾನೇ ಇರಲಿಲ್ಲ. ಅವರು ಬರೋರು ಜಸ್ಟ್ ಚೆಕ್ ಮಾಡೋರು, ಹೋಗೋರು. ಅದಾದಮೇಲೆ ನಾನು 2 ಗಂಟೆ ಆಯಿತು, 3 ಗಂಟೆ ಆಯಿತು. ಆವಾಗ ಅನ್ಕೋತಾ ಇದ್ದೆ, 4 ಗಂಟೆಗೆ ಬಂದು ಡಾಕ್ಟರ್ ಡೆಲಿವರಿ ಮಾಡಿಸ್ತಾರೇನೋ, 5ಕ್ಕೆ ಬರ್ತಾರೇನೋ ಅಂತ ಹಿಂಗೆ ಪ್ರತಿಯೊಂದು ಸೆಕೆಂಡ್ನೂ ನೋಡ್ತಾನೆ ಇದ್ದೆ ನಾನು. ಟೈಮ್ ಮಾತ್ರ ಕಳೀತಾನೆ ಇಲ್ಲ ಅವತ್ತು. ಬೇರೆ ದಿನ ಎಲ್ಲ ಒಂದು ನೈಟ್ ಎಲ್ಲ ಹೆಂಗೆ ನಾವು ಮಲಗಿದೆದ್ದು ಕಳೆದ್ಬಿಡ್ತೀವೋ ಗೊತ್ತೇ ಆಗಲ್ಲ. ಬಟ್ ಅವತ್ತಿನ ದಿನ ಅಂತೂ ನನಗೆ ಟೈಮ್ ಹೋಗ್ತಾನೆ ಇಲ್ಲ. ಒಂದೊಂದು ಸೆಕೆಂಡ್ನು ಕೂಡ ಲೆಕ್ಕ ಹಾಕಿದ್ದೀನಿ ನಾನು. ಆ ರೀತಿ ಅನಿಸ್ಬಿಟ್ಟಿತ್ತು. ಆಮೇಲೆ ಒಂದು 3 ಗಂಟೆ ಆಯಿತು, 4 ಗಂಟೆ ಆಯಿತು, ಬರ್ತಾನೆ ಇಲ್ಲ ಡಾಕ್ಟರ್ಗಳು. ಬರ್ತಾರೆ, ಸುಮ್ಮನೆ ಏನೋ 1 ಅವರ್ಗೆ 2 ಅವರ್ಗೆ ಒಂದ್ಸರಿ ನೋಡ್ತಾರೆ, ಹೋಗ್ತಾರೆ. ಹಂಗೆ ಮಾಡ್ತಾಯಿದ್ರು. ಆ ಟೈಮಲ್ಲಿ ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ನನ್ನ ಲೈಫಲ್ಲೇ ಎತ್ತಿಲ್ಲ. ಬರೋ ದೇವ್ರನ್ನೆಲ್ಲ ಬೇಡ್ಕೊಂಡಿದ್ದೀನಿ, ಜೋರಾಗಿ ಅರ್ಚ್ತಾಯಿದ್ದೀನಿ, ಕಿರ್ಚ್ತಾಯಿದ್ದೀನಿ. ಮತ್ತು ನಮ್ಮ ಅಮ್ಮಂಗೂ ಕರಿತಾಯಿದ್ದೀನಿ. ಆಮೇಲೆ ಡಾಕ್ಟರ್ಸ್ಗೂ ಹೇಳ್ತಾಯಿದ್ದೀನಿ, ಬೇಡ ಡಾಕ್ಟರ್, ನನಗೆ ನಾರ್ಮಲ್ ಡೆಲಿವರಿ ಮಾಡೋದೇ ಬೇಡ, ದಯವಿಟ್ಟು C-ಸೆಕ್ಷನ್ ಕರ್ಕೊಂಡು ಹೋಗ್ಬಿಡಿ ಅಂದರೆ, ಇಲ್ಲ ಅವ್ರು ಕೇಳ್ತಾರೆ, ಇಲ್ಲ ಕಣಮ್ಮ ಇದೇ ಮಾಡೋದು, ನಾರ್ಮಲ್ ಡೆಲಿವರಿನೇ ಮಾಡಿಸೋದು, ಹಂಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಸಿ ಇಡ್ಸ್ಬಿಟ್ಟಿದ್ರು ನಮ್ಮನ್ನ ಅಲ್ಲಿ. ಅದಾದಮೇಲೆ ಒಂದು 3 ಗಂಟೆ ಆ ಟೈಮಲ್ಲೇ ಅನಿಸುತ್ತೆ ನಮಗೆ ನೈಟಿ ಹಾಕ್ಕೊಂಡು ಹೋಗಿದ್ದು. ಅದನ್ನು ತೆಗೆದ್ಬಿಟ್ಟು ಅಲ್ಲಿ ಹಾಸ್ಪಿಟಲ್ದು ಬರುತ್ತಲ್ಲ ಗೌನ್ ಟೈಪು, ಅದನ್ನು ಹಾಕೊಳ್ಳಿ ಅಂತ ಹೇಳಿದ್ರು. ನನಗೆ ಕೆಳಗಡೆ ಇಳಿದ್ಬಿಟ್ಟು ಅದನ್ನೂ ಹಾಕ್ಕೊಳಕ್ಕಾಗ್ತಿಲ್ಲ, ಅಷ್ಟು ನೋವು. ಆವಾಗ ಇನ್ನೇನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇಳಿದ್ಬಿಟ್ಟು ಹೆಂಗೋ ತೆಗೆದ್ಬಿಟ್ಟು ಆ ಗೌನ್ನ ಹಾಕ್ಕೊಂಡು ತಿರ್ಗಾ ಮಲ್ಕೊಂಡಾದ್ಮೇಲೆ ಮತ್ತೆ ಒಂದು 3-4 ಗಂಟೆ ಟೈಮಲ್ಲಿ NST ಬರುತ್ತಲ್ಲ, NST ಟೆಸ್ಟು, ಅದನ್ನು ಮಾಡಿದ್ರು. ನಾನೆಲ್ಲೋ ಐ ಥಿಂಕ್ ಈಗ 4 ಗಂಟೆ ಆಯ್ತಲ್ಲ, ಇವಾಗ ಡೆಲಿವರಿ ಮಾಡಿಸ್ಬಿಡ್ತಾರೆ. ಈ NSTದು ಫಾಸ್ಟಾಗಿ ಬಡ್ಕೋತಾ ಇರುತ್ತೆ ಅಲ್ವ, ಅದು ಸ್ಲೋ ಆಗುತ್ತಲ್ಲ, ಆವಾಗ ಮಾಡಿಸ್ತಾರೇನೋ ಅಂದ್ಕೊಂಡ್ರೆ ಆವಾಗಲೂ ಮಾಡಿಸ್ಲಿಲ್ಲ. ಆವಾಗ ನಾನು ಕಿರ್ಚ್ತಾಯಿದ್ದೀನಿ. ನನಗೆ ಆವಾಗ ಅನಿಸಿದ್ದು, ನಾವಮ್ಮ ಇದುವರೆಗೂ ನನಗೆ ಒಂದು ಕಷ್ಟನೂ ತೋರಿಸೇ ಇರಲಿಲ್ಲ ಲೈಫಲ್ಲಿ. ಯಾಕಮ್ಮ ಕರ್ಕೊಂಡು ಬಂದು ಇವತ್ತು ಇಲ್ಲಿಗೆ ಇರಿಸ್ಬಿಟ್ಟಿದ್ಯಾ, ನನ್ನ ಇಲ್ಲಿಗೆ ತಳ್ಬಿಟ್ಟಲ್ಲ ಇವತ್ತು ಅನ್ನೋ ಥರ ಆಗ್ಬಿಟ್ಟಿತ್ತು ಅವತ್ತು. ಹಾಗೆ ನಾನು ಕಿರ್ಚಾಡೋದು, ನನ್ನ ನರಳಾಡೋದೆಲ್ಲ ಅಲ್ಲಿ ನಮ್ಮಮ್ಮ ಅವರು ಕೇಳಿಸ್ತಿತ್ತಂತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವ್ರನ್ನ ಒಳಗಡೆ ಬಿಡಲ್ಲ, ಮತ್ತು ನಮ್ಮನ್ನ ಕರ್ಕೊಂಡೋಗಿ ಅವ್ರ ಹತ್ರ ಬಿಡಲ್ಲ. ಆ ಥರ ಪರಿಸ್ಥಿತಿ ಆಗಿಬಿಟ್ಟಿತ್ತು ಅವಾಗ. ಅಯ್ಯೋ, ನಾನಂತೂ ಕಿರ್ಚಿ ಹತ್ತು ಫುಲ್ಲು ವಾಯ್ಸ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು. ಅದಾದಮೇಲೆ ಒಂದು 4 ಗಂಟೆ 5 ಗಂಟೆ ಆಯಿತು. ನಾನು ಅವಾಗ ಅಂದ್ಕೊಂಡೆ, ಅಯ್ಯೋ 5 ಗಂಟೆಗೆ ಬರ್ತಾರೇನೋ, 6 ಗಂಟೆಗೆ ಬರ್ತಾರೇನೋ, ಇವಾಗ ಗ್ಯಾರಂಟಿ ಬಂದು ಮಾಡಿಸ್ಬಿಡ್ತಾರೆ ಡೆಲಿವರಿನ ಅಂತ ಅನ್ಕೋತಾ ಇದೆ. ಆವಾಗಲೂ ಬರಲಿಲ್ಲ. NST ಮುಗಿಸ್ಕೊಂಡು ಹೋದವರು ಬರಲೇ ಇಲ್ಲ. ಹಾಗೆ ಮಧ್ಯೆ ಬೇರೆ ಈ ಬೆಡ್ಡೆಲ್ಲ ಒಂದು ಸ್ವಲ್ಪ ಕ್ಲೀನ್ ಬರ್ತಾರಲ್ಲ, ಅವ್ರು ಬೇರೆ ಬರೋರು 1-2 ಸರಿ. ನಮಗೆ ಹೇಳೋಕ್ಕಾಗ್ತಿಲ್ಲ, ಅವ್ರು ನೋಡಿದ್ರೆ ಎದಳಿ ಕ್ಲೀನ್ ಮಾಡಬೇಕು ಅಂತ ಹೇಳೋರು. ಏನು ಮಾಡೋಕ್ಕಾಗಲ್ಲ, ಏನೋ ಒಂದು ನಮ್ಮದು ನೋಡ್ಕೊಳ್ಳೇಬೇಕಲ್ಲ. ಸೊ ಹಾಗಾಗಿ ಹೆಂಗೋ ಅದನ್ನೆಲ್ಲ ಮುಗಿಸ್ಕೊಂಡು ಒದ್ದಾಡ್ಕೊಂಡು ನರಳಾಡ್ಕೊಂಡು ಬಿದ್ದಿದ್ದೆ. ಅಲ್ಲಿ ನಮ್ಮಮ್ಮವರು ಕೂಡ ಫೀಲ್ ಮಾಡ್ತಾಯಿದ್ರು, ಅಯ್ಯೋ ನಾವೆಲ್ಲೆಲ್ಲೋ ತಪ್ಪು ಕೆಲಸ ಮಾಡ್ಕೊಬಿಟ್ವಲ್ಲ, ಬೇರೆ ಕಡೆ ಎಲ್ಲಾದರೂ ಕರ್ಕೊಂಡೋಗ್ದೇನೆ ಇಲ್ಲಿ ತೊಗೊಂಡು ಬಂದು ಹಾಕೋಬಿಟ್ವಲ್ಲ ಅಂತ ಅವರು ಫೀಲ್ ಮಾಡ್ತವ್ರೆ. ಬಟ್ ನಮ್ಗೆ ಗೊತ್ತಿರಲಿಲ್ಲ ಆ ಥರ ಆಯಿತು. ಅದಾದಮೇಲೆ ಒಂದು 6 ಗಂಟೆ 7 ಗಂಟೆ ಆಯ್ತಲ್ವ, ನಾನು ಅವಾಗ ಅಂದ್ಕೊಂಡೆ, ಇವಾಗ ಮಾರ್ನಿಂಗ್ ಆಯ್ತಪ್ಪ, 7 ಗಂಟೆ ಆಯಿತು, ಇವಾಗ ಡಾಕ್ಟರ್ಸು ಟೀ ಕಾಫಿ ಎಲ್ಲ ಮುಗಿಸ್ಕೊಂಡು ಗ್ಯಾರಂಟಿ ಬರ್ತಾರೆ, ಡೆಲಿವರಿ ಮಾಡಿಸ್ತಾರೆ ಅಂತ ಅಂದ್ಕೊಂಡೆ. ಆವಾಗಲೂ ಮಾಡಿಸ್ಲಿಲ್ಲ. 8 ಗಂಟೆ 8:15 ಆಯಿತು, ಆವಾಗಲೂ ಮಾಡಿಸ್ತಾ ಇಲ್ಲ. ನಾನಂತೂ ಅವಾಗ ಡಾಕ್ಟರ್ಗೆ, ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ಮ ದಮ್ಮಯ್ಯ ಅಂತೀನಿ, ಕರ್ಕೊಂಡು ಹೋಗ್ಬಿಡಿ, ನಮ್ಮ ಮನೆಯವ್ರ ಹತ್ರ ಬಿಟ್ಬಿಡಿ, ಇಲ್ಲಾಂದರೆ ಬೇಕು ಅಂದರೆ ದುಡ್ಡು ಕೇಳಿಬೇಕಾದ್ರೆ ನಮ್ಮ ಮನೆಯವ್ರ ಹತ್ರ ಎಲ್ಲ ಇಸ್ಕೊಟ್ಬಿಡ್ತೀನಿ, ನನಗೆ ಈ ಸವಾಸ ಬೇಡ, ನೋವು ತಡೆಯೋಕ್ಕಾಗ್ತಿಲ್ಲ, ನಾನು ಹೋಗಬೇಕು ಅಂದರೂ ಕೇಳ್ತಾನೆ ಇಲ್ಲ ಅಲ್ಲಿ ಕೇಳೋದೇ ಇಲ್ಲ ಅಲ್ಲಿ ನಮ್ಮ ಮಾತನ್ನ. ಆ ಥರ ಆಗಿತ್ತು. ಆವಾಗ ಇನ್ನೂ ಜಾಗ ಆಗಿರಲಿಲ್ಲ, ಏನು ಮಾಡೋಕ್ಕಾಗುತ್ತೆ, ಅವರು ಏನು ಮಾಡ್ಸೋಕ್ಕಾಗಲ್ಲ, ನಮಗೂ ನೋವು ತಿನ್ನೋಕ್ಕಾಗಲ್ಲ. ಆ ಥರ ಆಯಿತು. ಆಮೇಲೆ ಒಂದು 9 ಗಂಟೆ ಆಯಿತು.
ಬಂದರು ಡಾಕ್ಟರು. ಆವಾಗ ಸ್ವಲ್ಪ ಸ್ವಲ್ಪ ಜಾಗ ಜಾಸ್ತಿ ಆಗಿತ್ತಲ್ಲ, ಅವಾಗೆಲ್ಲ ಚೆಕ್ ಮಾಡಿಬಿಟ್ಟು ಓಕೆ ಇವಾಗ ಆಗೋ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು 9:10 ಸ್ಟಾರ್ಟ್ ಮಾಡಿ, ಒಂದು 9 ಗಂಟೆಯಿಂದ ಸ್ಟಾರ್ಟ್ ಮಾಡಿ 9:20ಕ್ಕೆ ನಮ್ಮ ಸಿರಿ ಹುಟ್ಟಿದ್ಲು. ಯಪ್ಪ, ಹೆಣ್ಣಿನ ಜನ್ಮ ಸಾರ್ಥಕ ಅನಿಸ್ಬಿಡ್ತು. ಇನ್ಯಾವ ಜನ್ಮಕ್ಕೂ ಈ ಹೆಣ್ಣಿನ ಜನ್ಮ ಬೇಡ ಅನಿಸ್ಬಿಟ್ಟಿತ್ತು. ಆ ಥರ ಆಯಿತು. ಅವತ್ತು 9:20ಕ್ಕೆ ನಮ್ಮ ಸಿರಿ ಹುಟ್ಟಿದ್ಲು. ಹುಟ್ಟಿದಾದ್ಮೇಲೆ ಅವತ್ತು ಆ್ಯಕ್ಚುಲಿ ಭೀಮನ ಅಮಾವಾಸ್ಯೆ ಅಂದರೆ ಆಷಾಢದ ಅಮಾವಾಸ್ಯೆ ಬರುತ್ತಲ್ಲ, ಅವತ್ತಿನ ದಿನ ಆಗಿತ್ತು ಅದು. ಹುಟ್ಟಾದ್ಮೇಲೆ ಮಗುನ ಎತ್ತಿ ನಮ್ಮ ಕೈಗೆ ಕೊಟ್ಟರು. ಆವಾಗ ಕೇಳ್ತಿದ್ದಾರೆ ಡಾಕ್ಟರು, ಯಾವ ಮಗು ನೋಡ್ಕೊಮ್ಮ ಹೇಳು ಬಾಯ್ಬಿಟ್ಟು ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ಗೊತ್ತೇ ಆಗ್ತಿಲ್ಲ. ಆ ನೋವಿಗೆ, ಆ ಟೆನ್ಷನ್ಗೆ, ಆ ಸಿಚುಯೇಷನ್ಗೆ ನನಗೆ ಯಾವ ಮಗು ಅಂತಲೇ ಗೊತ್ತೇ ಆಗ್ತಿರ್ಲಿಲ್ಲ. ಆಮೇಲೆ ನನಗೆ ಅದು ನೋಡಿದ್ರು ಫುಲ್ ಕನ್ಫ್ಯೂಸು, ನಂಗೆ ಗೊತ್ತಿರಲಿಲ್ವಲ್ಲ ಅದ್ರ ಬಗ್ಗೆ ಎಲ್ಲ. ಆವಾಗ ನಾನು ಡಾಕ್ಟರ್ಗೆ ಅಯ್ಯೋ ನನಗೆ ಗೊತ್ತಾಗ್ತಿಲ್ಲ, ನೀವೇ ಹೇಳಿ ಅಂತ ಕೇಳಿದೆ ಅವಾಗ ಡಾಕ್ಟರ್ನ. ಇಲ್ಲ ಕಣಮ್ಮ ನೀನೇ ಹೇಳಮ್ಮ ಅಂತ ಹೇಳ್ತಿದ್ರು ಅವರು. ಆಮೇಲೆ ಅವರೇ ಹೇಳಿದ್ರು ಹೆಣ್ಮಗು ಅಂತ ಹೇಳಿದ್ರು. ನಾನು ಓಕೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಮತ್ತೆ ತಗೊಂಡು ಹೋದ್ರು ಪಾಪುನ. ಅದೇ ಕರಳು ಬಳ್ಳಿ ಇರುತ್ತಲ್ಲ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಪಾಪುನ ಕರ್ಕೊಂಡೋಗಿ ವೆಯ್ಟೆಲ್ಲ ಚೆಕ್ ಮಾಡಿ ಮತ್ತು ನಮ್ಮ ಅಮ್ಮ ಅವ್ರಿಗೆ ಒಂದು ಸರಿ ತೋರಿಸ್ಕೊಂಡು ಮತ್ತೆ ನನ್ನ ಪಕ್ಕಕ್ಕೆ ಕರ್ಕೊಂಡು ಬಂದು ಬಿಟ್ಟರು. ಅದಾದಮೇಲೆ ಇನ್ನು ನೆಕ್ಸ್ಟು ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿತ್ತು ನನಗೆ. ಅವ್ರು ಅಲ್ಲೇ ಚೆಕ್ ಮಾಡಿಬಿಟ್ಟು ಹೇಳಿದ್ರು, ಇವಾಗ ಸ್ವಲ್ಪ ಕಂಟ್ರೋಲ್ ಆಗಿದೆ, ಮತ್ತೇನಾದರೂ ಜಾಸ್ತಿ ಆದರೆ ಬಾರಮ್ಮ ನೀನು ಅಂತ ಹೇಳ್ಬಿಟ್ಟು ನನಗೆ ಆ ವಾರ್ಡಿಂದ ಬೇರೆ ಇನ್ನೊಂದು ವಾರ್ಡು, ಜನರಲ್ ವಾರ್ಡ್ ಅಲ್ಲ, ಬೇರೆ ಇನ್ನೊಂದು ವಾರ್ಡು ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ನಾನು ಹೆಂಗೋ ನಂಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್, ಇದುವರೆಗೂ ನಾನು ಚಿಕ್ಕ ಮಗುನ ಯಾವತ್ತೂ ಮುಟ್ಟೂ ಇರಲಿಲ್ಲ, ನೋಡೂ ಇರಲಿಲ್ಲ. ನಮ್ಮ ಸೀರೆನೇ ಫಸ್ಟ್ ಟೈಮ್ ನಾನು ನೋಡಿದ್ದು ಮುಟ್ಟಿದ್ದು ಅವಾಗ ಹುಟ್ಟಿದ ಮಗುನ. ನಾನು 6 ತಿಂಗಳು 7 ತಿಂಗಳು ಆದಮೇಲೆ ಮಕ್ಳುಗಳನ್ನ ಎತ್ಕೊಳ್ತಿದ್ದು. ಅಂಥದ್ರಲ್ಲಿ ಅವತ್ತು ಫಸ್ಟ್ ಟೈಮು ಎತ್ಕೊಂಡು ಒಂದು ದಿನ ಫುಲ್ಲು ನಾನೇ ನೋಡ್ಕೊಂಡಿದ್ದೀನಿ. 9:20 ಹುಟ್ಟಿದ್ಲಲ್ವ, ಅದಾದಮೇಲೆ ಮತ್ತೆ ಬೇರೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಫೀಡ್ ಎಲ್ಲ ನಂಗೆ ಗೊತ್ತೇ ಇರಲಿಲ್ಲ, ಪಾಪುನ ಹೆಂಗೆ ಹ್ಯಾಂಡ್ಲು ಮಾಡಬೇಕನ್ನೋದು ಒಂದು ಚೂರು ಅರಿವೇ ಇರಲಿಲ್ಲ ನನಗೆ. ಆದರೂ ಹೆಂಗೋ ಎತ್ಕೊಂಡು ಫೀಡೆಲ್ಲ ಮಾಡಿಸ್ಕೊಂಡು ನಾನು ಅಲ್ಲೇ ಮಲಗಿಸ್ಕೊಂಡಿದ್ದೆ. ಅದಾದಮೇಲೆ ಬ್ಲೀಡಿಂಗ್ ಜಾಸ್ತಿ ಆದರೆ ಬನ್ನಿ ಅಂತ ಹೇಳಿದ್ರು ಅಲ್ವಾ, ನನಗೆ ಭಯ. ಮತ್ತೆ ಆ ಸ್ವಿಚರ್ದೇ ತುಂಬ ಪೇಯ್ನ್ ಇತ್ತಲ್ವ, ಮತ್ತೆ ಈಗ ಬ್ಲೀಡಿಂಗ್ ಜಾಸ್ತಿ ಆಗಿ ಮತ್ತೆ ಅದನ್ನ ಏನೇನೋ ಮಾಡಿ ಅವರು ಇನ್ನೂ ನೋವು ಅನುಭವ್ಸೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನೇನು ಅವ್ರಿಗೆ ಹೇಳೋಕ್ಕೆ ಹೋಗಲಿಲ್ಲ. ಜಾಸ್ತಿ ಬ್ಲೀಡ್ ಆಗ್ತಿದ್ರು. ಮತ್ತೆ ಅವರೇ ಬಂದರು, ಚೆಕ್ ಮಾಡಿದ್ರು ಅವರೇ. ಆವಾಗ ಬ್ಲೀಡ್ ಇಷ್ಟೊಂದು ಆಗ್ತಿದೆಯಲ್ಲ, ನೀವು ಬರೋದಲ್ವಾ ಅಂತ ಕೇಳಿದ್ರು. ನನಗೆ ಅಯ್ಯೋ ಇಲ್ಲ ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡೋಗಿ ಆ ಫ್ಯೂಚರ್ದು ಪೇಯ್ನು, ಅದ್ರ ಮಧ್ಯೆ ಇನ್ನೊಂದಷ್ಟು ಪೇಯ್ನು, ಅದನ್ನೆಲ್ಲ ಮುಗಿಸ್ಕೊಂಡು ಬಂದೆ ನಾನು. ಮತ್ತೆ ಆವಾಗೊಂದು 11-12 ಗಂಟೆ ಟೈಮಲ್ಲಿ ನಮ್ಮಮ್ಮ ಅವರು ಊಟ ಕೊಟ್ಟು ಕಳಿಸಿದ್ರು. ಮತ್ತು ಮಗು ಕೂಡ ನಾನೇನು ಬಟ್ಟೆ ಎಲ್ಲ ಅಲ್ಲಿ ನರ್ಸ್ ಇದ್ರಲ್ಲ ಅವ್ರ ಕೈಲೇ ಕೊಟ್ಟು ಕಳಿಸಿದ್ರು. ಬಟ್ಟೆ, ಡೈಪರು, ಟೋಪಿ ಎಲ್ಲನೂ ಅವರೇ ಹಾಕ್ಬಿಟ್ಟು ನನಗೆ ಊಟ ಕೊಟ್ಬಿಟ್ಟು ಹೋದರು. ಫ್ರೆಂಡ್ಸ್, ಅವತ್ತು 8ನೇ ತಾರೀಕು ಅವತ್ತು ಹೆಂಗಾಗಿತ್ತು ಗೊತ್ತಾ, ನನಗೆ ಫುಲ್ಲು ಕೈಯಲ್ಲಿ ಬಾಡಿಲಿ ಕಾಲಲ್ಲೆಲ್ಲ ಆಲ್ಮೋಸ್ಟ್ ಬ್ಲೀಡಿಂಗ್ ಜಾಸ್ತಿಯಾಗಿ ರಕ್ತ ಎಲ್ಲ ಆಗಿರುತ್ತಲ್ವ. ನಾನು ಕೂತಿದ್ದೆ, ನನಗೆ ಬೆಡ್ಡಿಂದ ಎದ್ದೊಳಕ್ಕೂ ಶಕ್ತಿ ಇಲ್ಲ. ಮತ್ತು ನನಗೆ ಕೈ ತೊಳೆಯೋಣ ಅಂದರೆ ಅಲ್ಲೇ ತೊಳೆದ್ರೆ ನರ್ಸ್ಗಳೆಲ್ಲ ಬೈತಾರೆ, ಎದ್ದು ಹೋಗೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ. ಅಯ್ಯಪ್ಪ, ಆ ದಿನ ಮಾತ್ರ ಮರೆಯೋಕ್ಕೆ ಆಗಲ್ಲ. ಕೈಯೆಲ್ಲ ಅಷ್ಟು ಬ್ಲೀಡ್ ಆಗಿದ್ರು ಕೈ ತೊಳೆಯೋಕ್ಕಾಗ್ದೇನೆ, ಹೊಟ್ಟೆ ಹಸಿವು ಬೇರೆ, ಪೇಯ್ನ್ ಬೇರೆ, ಅದರಲ್ಲೇ ಹೆಂಗೋ ಒಂದು 4 ತುತ್ತು ಊಟ ಮಾಡಿಬಿಟ್ಟು ಆ ಕಡೆ ಇಟ್ಟಿದ್ದಾಯಿತು. ಅದಾದಮೇಲೆ ಸಂಜೆ ಮಧ್ಯಾಹ್ನ ಇನ್ನು ಊಟ ಮಾಡೋಕ್ಕೆ ಹೋಗಲಿಲ್ಲ ನಾನು. ಅದೇ ಒಂದು 11-12 ಗಂಟೆ ಟೈಮಲ್ಲಿ ಒಂದು 4 ತುತ್ತು ತಿನ್ನಲ್ಲ, ಆವಾಗ ತಿಂದಿದ್ದಷ್ಟೇ. ಅದಾದಮೇಲೆ ನನ್ನ ಏನು ಕರ್ಕೊಂಡು ಹೋಗಿರಲಿಲ್ಲ. ಸಂಜೆ ಒಂದು 8 ಗಂಟೆ ಟೈಮಲ್ಲಿ ನರ್ಸ್ ಬಂದು ಆವಾಗ ನಿಮ್ಮ ಮನೆಯವ್ರ ಹತ್ರ ಹೋಗ್ಬೋದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಕರ್ಕೊಂಡು ಹೋಗುವಾಗ್ಲೂ ನನಗೆ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಪೇಯ್ನು, ಫ್ಯೂಚರ್ದು ಪೇಯ್ನ್ ಅಂದರೆ ಪೇಯ್ನು ಆ ಥರ ಇತ್ತು. ಆವಾಗ ಮಗುನ ನರ್ಸೇ ಎತ್ಕೊಂಡಿದ್ರು. ನಾನು ಒಂದಷ್ಟು ದೂರ ನಡ್ಕೊಂಡು ಬಂದೆ, ಬಟ್ ನಡೆಯೋಕ್ಕಾಗಲಿಲ್ಲ. ಆವಾಗ ವೀಲ್ ಚೇರ್ ತರಿಸಾದ್ಮೇಲೆ ನಾನು ಕೂತ್ಕೊಂಡೆ. ನನ್ನ ತೊಡೆ ಮೇಲೆ ಮಗುನ ಮಲಗಿಸಿದ್ರು. ಅದಾದಮೇಲೆ ಕರ್ಕೊಂಡೋಗಿ ನಮ್ಮ ಮನೆಯವ್ರ ಹತ್ರ ಬಿಟ್ಟರು. ಆಗ ಟೈಮ್ ಬಂದು ಒಂದು 8-8:30 ಆಗಿತ್ತು ಅನಿಸುತ್ತೆ. ಯಪ್ಪ, ಅಲ್ಲಿ ತನಕ ನನ್ನ ಜೀವ ತಳಮಳ ಅಂತಾಯಿತು. ನಮ್ಮ ಮನೆಯವ್ರನ್ನೆಲ್ಲ, ನಮ್ಮ ಅಮ್ಮ ಅವ್ರನ್ನೆಲ್ಲ ನೋಡೋ ತನಕ. ಅದಾದಮೇಲೆ ಕರ್ಕೊಂಡೋಗ್ಬಿಟ್ಟು ಅದಾದಮೇಲೆ ಮತ್ತೆ ಅಲ್ಲಿ ಹಾಸ್ಪಿಟಲ್ದು ಗೌನ್ ಕೊಟ್ಟಿದ್ರೆ ಅದೆಲ್ಲ ಫುಲ್ ಗಲೀಜಾಗಿಬಿಟ್ಟಿತ್ತು. ಅದನ್ನೆಲ್ಲ ಚೇಂಜ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ಮತ್ತೆ ನಾವು ನಮ್ಮನೆದು ಬಟ್ಟೆ ಎಲ್ಲ ತೊಗೊಂಡೋಗಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಆವಾಗ ಸ್ವಲ್ಪ ಜೀವ ಸಮಾಧಾನ ಆಯಿತು, ಮಲ್ಕೊಂಡೆ.
ಅಯ್ಯೋ ಆ ಪೇಯ್ನ್ ಅಂತೂ ಹೇಳೋಕ್ಕೆ ಆಗಲ್ಲ. ನಮಗಂತೂ ಆವಾಗ ಜನ್ಮಕ್ಕೂ ಹಾಸ್ಪಿಟಲ್ ಸವಾಸ ಬೇಡ, ಎಸ್ಪೆಷಲಿ ಮೈಸೂರು ಚೆಲುವಾಂಬ ಹಾಸ್ಪಿಟಲ್ ಸವಾಸನೇ ಬೇಡ ಅನಿಸ್ಬಿಟ್ಟಿತ್ತು. ಮತ್ತು ಕೊನೆಗೆ ಅನಿಸಿದ್ದೇನು ಗೊತ್ತಾ, ಮತ್ತು ಇವಾಗ ನಮ್ಗೆ ಅನಿಸೋದು ಕೂಡ ಏನು ಗೊತ್ತಾ, ಏನು ಮಾಡೋಕ್ಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಂಥ ಹಾಸ್ಪಿಟಲ್ಗಳಲ್ಲಿ ನಮ್ಮಂಥವ್ರು 1000 ಜನ ಇರ್ತಾರೆ, ನಮ್ಮಂಥ ಪೇಷಂಟ್ಸ್ ಅವ್ರಿಗೆ ಲೆಕ್ಕಕ್ಕೆ ಇರಲ್ಲ. ಆಮೇಲೆ ಈ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೂ ಕೂಡ ಅದು ಟೈಮ್ ಬಂದಾಗಲೇ ಅಲ್ವಾ ಅವ್ರು ಮಾಡ್ಸೋಕ್ಕಾಗೋದು. ನಾವು ಅನ್ಕೋತೀವಿ ಇವ್ರೇನು ಮಾಡಿಸ್ತಾ ಇಲ್ಲ, ಕೇರ್ಲೆಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿರುತ್ತೆ ಯಾವ ಟೈಮಿಂಗ್ಸ್ಗೆ ಡೆಲಿವರಿ ಮಾಡಿಸ್ಬೇಕು, ಎಷ್ಟು ಸ್ಪೇಸು ಓಪನ್ ಆದಾಗ ಮಾಡಿಸ್ಬೇಕು ಅನ್ನೋದು ಗೊತ್ತಿರುತ್ತಲ್ವ. ಅದ್ರ ಮೇಲೇ ಅವರು ಡೆಲಿವರಿ ಮಾಡಿಸೋದು. ಸುಮ್ಮನೆ ಯಾರು ಕೇರ್ಲೆಸ್ ಮಾಡಲ್ಲ ಅಲ್ವಾ ಅಂದ್ಕೊಂಡು ನಾವು ಇವತ್ತಿಗೆ ಆ ರೀತಿ ಯೋಚನೆ ಮಾಡ್ತೀವಿ. ಅವ್ರದ್ದೇನು ತಪ್ಪಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅದೇ ರೀತಿ ಅವರು ಫಾಲೋ ಮಾಡಬೇಕಲ್ವಾ ಅಂತ. ಆ್ಯಕ್ಚುಲಿ ಆವಾಗ ಕೋವಿಡ್ ಟೈಮ್ ಇದ್ದಿದ್ದರಿಂದ ನಮ್ಗೆ ಅಷ್ಟು ಪ್ರಾಬ್ಲಮ್ ಆಯಿತು ಅನಿಸುತ್ತೆ. ಮನೆಯವ್ರ ಜೊತೆಗೆ ಬಿಡಲಿಲ್ಲ, ಒಂದಿನ ಎಲ್ಲ ಫುಲ್ಲು ನಾನು ಒಬ್ಬಳೇ ನರಳಾಡಿದ್ದಾಯಿತು, ಮಗುನ ನೋಡ್ಕೊಂಡಿದ್ದಾಯಿತು. ಅಟ್ಲೀಸ್ಟ್ ಕೋವಿಡ್ ಟೈಮ್ ಇಲ್ಲ ಅಂದಿದ್ರೆ ಏನಾದರೂ ಒಂಚೂರು ಬಿಡ್ತಿದ್ರು ಏನೋ ಗೊತ್ತಿಲ್ಲ ನನಗೆ ಅನಿಸುತ್ತೆ. ಮತ್ತು ಫ್ರೆಂಡ್ಸ್ ಇವಾಗ ಯಾರಿಗಾದರೂ ಅಷ್ಟೇ, ನಾನು ಇವಾಗ ಸೆಕೆಂಡ್ ಪಾಪುಗೂ ಅಷ್ಟೇ ನಾನು ನಾರ್ಮಲ್ ಡೆಲಿವರಿಗೆ ಪ್ರಿಫರ್ ಮಾಡೋದು. ಬೇರೆಯವ್ರು ಕೇಳಿದ್ರೂ ಸಹ ನಾನು ನಾರ್ಮಲ್ ಡೆಲಿವರಿಗೆ ಪ್ರಿಫರ್ ಮಾಡೋದು. ಯಾಕೆ ಅಂದರೆ ಅವತ್ತು ಒಂದಿನ ನಾವು ನೋವು ಅನುಭವಿಸ್ತೀವಿ ಅಷ್ಟೇ, ಪೇಯ್ನ್ ಇದ್ದೇ ಇರುತ್ತೆ, ಹೇಳೋಕ್ಕಾಗದೇ ಇರೋ ಅಷ್ಟು ನೋವಿದ್ದೇ ಇರುತ್ತೆ. ಬಟ್ ಸೆಕ್ಷನ್ ಆಯಿತು ಅಂದರೆ ಲೈಫ್ ಲಾಂಗ್ ಬ್ಯಾಕ್ ಪೇಯ್ನ್ ಬರುತ್ತೆ. ಸೊ ಹಾಗಾಗಿ ನಾನು ಅದೆಷ್ಟೇ ಪೇಯ್ನ್ ಬಂದರೂ ಪರವಾಗಿಲ್ಲ, ನಾರ್ಮಲ್ ಡೆಲಿವರಿನೇ ಪ್ರಿಫರ್ ಮಾಡೋದು. ನಾರ್ಮಲ್ ಡೆಲಿವರಿ ಮಾಡಿಸ್ಕೊಂಡ್ರೆ ಒಂದು ಹೆಣ್ಣಿನ ಜೀವ ಒಂದು ಬೆಲೆ ಏನು ಅಂತ ಗೊತ್ತಾಗೋದು, ತಂದೆ ತಾಯಿ ಬೆಲೆ, ಮಗುವಿನ ಬೆಲೆ ಪ್ರತಿಯೊಂದು ಅರ್ಥ ಆಗಬೇಕು ಅಂದರೆ ನಾರ್ಮಲ್ ಡೆಲಿವರಿ ಪೇಯ್ನ ಅನುಭವಿಸ್ಲೇಬೇಕು. ಇಷ್ಟೇ ಫ್ರೆಂಡ್ಸ್, ನಾನಂತೂ ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ ಇವಾಗ. ಇಷ್ಟಾಗಿತ್ತು ನಂದು ಮೊದಲನೇ ಮಗುದು ನಾರ್ಮಲ್ ಡೆಲಿವರಿ ಸ್ಟೋರಿ. ನಾನು ಚೆಲುವಾಂಬ ಹಾಸ್ಪಿಟಲ್ಗೆ ಹೋಗಬೇಡಿ ಅಂತ ಹೇಳಲ್ಲ, ಬಟ್ ಆದರೆ ಅಲ್ಲಿ ಎಲ್ಲ ಕಡೆನೂ ಹಿಂಗೆ ಇರುತ್ತೆ. ಬಟ್ ತಾಲೂಕು ಹಾಸ್ಪಿಟಲ್ಗಳಲ್ಲಾದರೆ ನಮ್ಮ ಮನೆಯವ್ರನ್ನ ಸ್ವಲ್ಪ ಹತ್ತಿರಕ್ಕೆ ಬಿಡ್ತಾರೆ. ಅಲ್ಲಿ ತುಂಬ ದೊಡ್ಡ ಹಾಸ್ಪಿಟಲ್ ಅಲ್ವಾ, ತುಂಬ ಜನ ಇರ್ತಾರಲ್ವ. ಸೊ ಹಾಗಾಗಿ ಸ್ವಲ್ಪ ನಮ್ಮ ಮನೆಯವರಿಂದ ನಮ್ಮನ್ನ ದೂರ ಇಡ್ತಾರೆ. ಅದೊಂದು ಬಿಟ್ಟರೆ ಇನ್ನೆಲ್ಲ ಸೇಮೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಈ ಡೆಲಿವರಿ ಅಂದಮೇಲೆ ಇದನ್ನೆಲ್ಲ ಫೇಸ್ ಮಾಡಲೇಬೇಕು. ಫ್ರೆಂಡ್ಸ್, ಇದಿಷ್ಟಾಗಿತ್ತು ನಂದು ಸ್ಟೋರಿ. ಈ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮಾತ್ರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.